ಮುಂಗಾರು ಆರಂಭದ ಮೃಗಶಿರ ನಕ್ಷತ್ರದ ಅಂಗವಾಗಿ ಚಳ್ಳಕೆರೆ ನಗರದಲ್ಲಿ ಆಯುರ್ವೇದಿಕ ವೈದ್ಯರಾದ ತಿಪ್ಪೇಸ್ವಾಮಿ ಅವರು ನೀಡುವ ಸಾಂಪ್ರದಾಯಿಕ ಮದ್ದು ಪಡೆಯಲು ಸಾವಿರಾರು ಜನರು ಮುಗಿಬಿದ್ದಿದ್ದಾರೆ. ಚಳ್ಳಕೆರೆ ನಗರದ ಗಾಂಧಿನಗರದಲ್ಲಿ ವಾಸವಾಗಿರುವ ತಿಪ್ಪೇಸ್ವಾಮಿ ಅವರು ಕಳೆದ ಸುಮಾರು 4 ದಶಕಗಳಿಂದ ಈ ವಿಶೇಷ ಸಾಂಪ್ರದಾಯಿಕ ಮದ್ದನ್ನ ನೀಡುತ್ತಿದ್ದು, ಪ್ರತಿ ವರ್ಷವೂ ಸಾವಿರಾರು ಜನರು ಮದ್ದು ಪಡೆಯಲು ಆಗಮಿಸುತ್ತಾರೆ. ಈ ಬಾರಿಯೂ ಕೂಡ ಆಂಧ್ರಪ್ರದೇಶ, ತೆಲಂಗಾಣ ಸೇರಿದಂತೆ ಬಳ್ಳಾರಿ, ಹಿರಿಯೂರು, ಚಿತ್ರದುರ್ಗ, ದಾವಣಗೆರೆ, ತುಮಕೂರು ಹಾಗೂ ವಿವಿಧ ಜಿಲ್ಲೆಗಳಿಂದ ಜನರು ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ಮದ್ದು ಪಡೆಯುತ್ತಿದ್ದಾರೆ. ಇಂದು ಸಂಜೆ ವೇಳೆಯಿಂದಲೇ ಜನರು ಸರದಿ ಸಾಲಿನಲ್ಲಿ ಸೋಮವಾರ ರಾತ್ರಿ 7 ಗಂಟೆ ಸುಮಾರಿನಲ್ಲಿ ಸಂಪ್ರದಾಯದಂತೆ ಮದ್ದು ವಿತರಣೆ ಹಾಗೂ ಸೇವನೆ ನಡೆಯಿತು. ಈ ವೇಳೆ ಮಾತನಾಡಿದ ಆಯುರ್ವೇದಿಕ ವೈದ್ಯರಾದ ತಿಪ್ಪೇಸ್ವಾಮಿ ಅವರು ಈ ಮದ್ದು ಸೇವಿಸಿದ ನಂತರ 15 ದಿನಗಳ ಕಾಲ ಆಹಾರ ಪದ್ಧತಿಯಲ್ಲಿ ಕೆಲವು ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸಬೇಕು ಎಂದು ತಿಳಿಸಿದ್ದಾರೆ. ಮಾಂಸಾಹಾರ ಸೇವನೆ ಮಾಡಬಾರದು. ಜೊತೆಗೆ ಹಸಿ ತರಕಾರಿ, ಬದನೆಕಾಯಿ, ಅವರೆಕಾಯಿ, ಕುಂಬಳಕಾಯಿ, ಹಲಸಿನ ಹಣ್ಣು ಹಾಗೂ ಗಿಣ್ಣು ಸೇವಿಸುವುದನ್ನು ತಡೆಯಬೇಕು ಎಂದು ಸಲಹೆ ನೀಡಿದ್ದಾರೆ. ಕೆಮ್ಮು, ಅಸ್ತಮಾ, ಅಲರ್ಜಿ, ಶೀತ ಹಾಗೂ ನೆಗಡಿ ಸಮಸ್ಯೆಗಳಿಗೆ ಈ ಸಾಂಪ್ರದಾಯಿಕ ಮದ್ದನ್ನ ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಮೃಗಶಿರ ನಕ್ಷತ್ರದ ಹಿನ್ನೆಲೆಯಲ್ಲಿ ನಡೆದ ಈ ಸಾಂಪ್ರದಾಯಿಕ ಮದ್ದು ವಿತರಣೆಯಲ್ಲಿ ಸಾವಿರಾರು ಜನರು ಭಾಗವಹಿಸಿದ್ದು, ಚಳ್ಳಕೆರೆ ನಗರದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಇಲ್ಲ ತಿಂದು ಒಟ್ಟಾಗಲ್ಲ ಏನಾಗುತ್ತೆ ಅಂಬೇಡ್ಕರ್ ನಗರದವ್ರನ್ನ ಬೇರೆ ಬೇರೆ ಕಡೆ ಆಂಧ್ರ ಕಡೆ ಹಿಂಗೆಲ್ಲ ಬಂದಿದೆ. ಹೌದಾ? ಇದೀವಿ. ಚಳ್ಳಕೆರೆ ನಗರದಲ್ಲಿ ನಮಗೊಂದು ಮಾಹಿತಿ ಬರುತ್ತೆ. ಹಲವಾರು ವರ್ಷಗಳಿಂದ ಏನು ಕೆಮ್ಮಿಗೆ ಬೇರೆ ಬೇರೆ ಇದಕ್ಕೆಲ್ಲ ಮಾತ್ರೆ ಕೊಡ್ತಾರೆ, ಅದರಲ್ಲೂ ಫ್ರೀಯಾಗಿ ಕೊಡ್ತಾರೆ ತಿಪ್ಪೇಸ್ವಾಮಿ ಅವರು ಅಂತ ಹೇಳಿ ಒಂದು ಮಾಹಿತಿ ಬಂತು. ಮಾಹಿತಿ ಆದರ್ಶ ನಾವು ಇಲ್ಲಿ ಬಂದಿದ್ದೀವಣ್ಣ. ನೀವು ಎಷ್ಟು ವರ್ಷದಿಂದ ಕೊಡ್ತಾ ಇದ್ರ, ಮತ್ತೆ ಅದರ ನಿಬಂಧನೆಗಳು ಏನೇನು ಕೊಡ್ತಾ ಇದ್ರಣ್ಣ, ಎಲ್ಲಿಂದ ಬರ್ತಾರೆ? ನಾವು ಈಗ 44 ವರ್ಷದಿಂದ ಕೊಡ್ತಾ ಇದ್ದೇವೆ. ಮಧ್ಯದಲ್ಲಿ 2 ವರ್ಷ ಗ್ಯಾಪ್ ಆಗಿದೆ ಕೊರೋನಾದಲ್ಲಿ. ಸುಮಾರು ಒಂದು ಸರಿ ಬಂದರೆ 1,000 ಜನ ಅಂದಾಜು ಬರ್ತಾ ಇದ್ದಾರೆ. ಈಗ ಅವರಿಗೆ ಎಲ್ಲ ಥರನೂ ವ್ಯವಸ್ಥೆ ಮಾಡಿಕೊಟ್ಟು ಮಾಡ್ತಾ ಇದ್ವಿ ಮೊದಲು. ಈಗ ಇತ್ತೀಚೆಗೆ ಏನಾಯ್ತು ಅಂದರೆ ಕೊಡೋದಕ್ಕಾಗ್ತಾ ಇಲ್ಲ ಇರೋದ್ರಿಂದ ಈಗ ಬರೀ ಔಷಧಿ ಮಾತ್ರ ಕೊಡ್ತಾ ಇದ್ದೀವಿ. ಇಷ್ಟು ವರ್ಷ ಮಧ್ಯದಲ್ಲಿ ನಮ್ಮ ಪಣಿ ಅಂತ ಇದ್ದಾರೆ, ಅವರು ಊಟದ ವ್ಯವಸ್ಥೆನೂ, ತಿಂಡಿ ವ್ಯವಸ್ಥೆನೂ, ಕಾಫಿ ವ್ಯವಸ್ಥೆನೂ ಮಾಡ್ತಾಯಿದ್ರು. ಈಗ ಸದ್ಯಕ್ಕೆ ಈ ವರ್ಷ ಮಳೆ ಬರ್ತಾ ಇರೋದ್ರಿಂದ ಮಾಡೋಕ್ಕಾಗಿಲ್ಲ. ಮತ್ತು ಪ್ರತಿ ವರ್ಷವೂ ಔಷಧಿ ಫ್ರೀಯಾಗಿ ಕೊಡ್ತೀವಿ. ತುಂಬ ಜನಕ್ಕೆ ಅನುಕೂಲ ಆಗಿದೆ. ಅದರಿಂದ ನಮಗೆ ಸಂತೋಷ ಆಗ್ತಾಯಿದೆ. ಯಾಕೆಂತಂದರೆ ಸರ್ವಿಸ್ ಮನುಷ್ಯ ಎಲ್ಲರೂ ಹಣಕ್ಕೋಸ್ಕರನೇ ಮಾಡ್ತಾರೆ. ನಾವು ಜನಗಳಿಗೋಸ್ಕರ ಒಳ್ಳೇದಾಗಲಿ ಎಂಬಕ್ಕೋಸ್ಕರ ನಮ್ಮ ಮನಸ್ತೃಪ್ತಿಗೋಸ್ಕರ ಕೊಡ್ತಾಯಿದ್ದೀವಿ ಔಷಧಿನ. ಭಾಳ ಜನಕ್ಕೆ ಅನುಕೂಲ ಆಗಿದೆ. ನಾನು ಕೇಳಿದ ಮಟ್ಟಿಗೆ ಆಂಧ್ರ ಅಥವಾ ಬೇರೆ ಬೇರೆ ಕಡೆಯಿಂದಲೂ ಬರ್ತಾ ಇದ್ದಾರೆ. ಮುಖ್ಯ ನಕ್ಷತ್ರದಲ್ಲಿ ಏನಾಗಿದೆ ಅಂದರೆ ವಾತಾವರಣದಲ್ಲಿ ಬದಲಾವಣೆ ಆಗ್ತದೆ. ಶ್ವಾಸಕೋಶದಲ್ಲಿ ಏನಿದೆ ಕಫ ಉತ್ಪತ್ತಿಯಾಗೋ ಒಂದು ಇದೆಯಲ್ಲ, ಅದು ಈ ಔಷಧಿ ತೊಗೊಂಡಾಗ ಆ ಕಫ ಉತ್ಪತ್ತಿಯಾಗೋದು ಕಮ್ಮಿ ಆಗ್ತಾ ಹೋಗ್ತದೆ. ಆಗ ಅವರು ಏನಾಗಿದೆ, ಪ್ರತಿ ದಿವಸನೂ ಹಾಸ್ಪಿಟ್ಲಿಗೆ ಹೋಗೋದು ತಪ್ತದೆ. ಯಾಕಂದರೆ ಆ ಔಷಧಿ ಕೆಲಸ ಮಾಡ್ತದೆ ಆ ಟೈಮ್ನಲ್ಲಿ. ಹಂಗಾಗಿ ಅದನ್ನ ಈ ಟೈಮ್ನಲ್ಲಿ ಕೊಡ್ತಾ ಇದ್ದೀವಿ. ಪಥ್ಯವೆಲ್ಲ ಇದೆ. 14 ದಿವಸ ಮಾತ್ರ ಇದು ಬಂದುಬಿಟ್ಟು ಎಣ್ಣೆ ಪದಾರ್ಥ ತಿನ್ನಬಾರ್ದು, ಹಸಿ ತರಕಾರಿ ತಿನ್ನಬಾರ್ದು, ತಿನ್ನಬಾರ್ದು, ಹಾಸಿಗೆ ಪಥ್ಯವಿರಬೇಕು. ಒಣಮೆಣಸಿನ್ಕಾಯಿ ಹಾಕೊಂಡ್ಬಿಟ್ಟು ಎಲ್ಲ ಕಾಳುಗಳು ಹಾಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು. ಯಾವುದೇ ತೊಂದರೆ ಆಗೋದಿಲ್ಲ. ಪಥ್ಯವೇನಂತ ದೊಡ್ಡ ಪಥ್ಯವೇ ಇರೋದಿಲ್ಲ. ಆಮೇಲೆ ಲೈಫ್ ಲಾಂಗ್ವರೆಗೂ ಕರೆ ಕುಂಬಳಕಾಯಿ, ಹಲಸಿನಣ್ಣೆ, ಎಮ್ಮೆಗಿಣ್ಣು, ಅವರೆಕಾಯಿ ತಿನ್ನಬಾರ್ದು. ಅಕಸ್ಮಾತ್ ತಿಂದರೆ ಔಷಧಿ ಕೆಲಸ ಮಾಡಲ್ಲ. ಈಗ ತೊಗೊಂಡಾದ್ಮೇಲೆ ಕೆಲವೊಂದು ಔಷಧಿಗಳು ಅವರು BP ಗೆ,
ಶುಗರ್ಗೆ ಮತ್ತು ಅಸ್ತಮಕ್ಕೆ ಔಷಧಿಗಳೆಲ್ಲ ತಗೋಬೋದು, ತೊಂದರೆ ಏನಿರೋದಿಲ್ಲ. ಅಸ್ತಮಕ್ಕೆ, ಅಲರ್ಜಿಗೆ, ಆಯಾಸ, ನೆಗಡೆ, ಸೀನು, ಗೆಸ್ಟ್ ಅಲರ್ಜಿಗಳಿಗೆಲ್ಲ ಕೆಲಸ ಮಾಡ್ತೀವಿ. 44 ವರ್ಷ ಈಗ ಕೊಡ್ತಾ ಇರೋದು, 22 ವರ್ಷ ಮಾತ್ರ ಅದರಲ್ಲಿ ಗ್ಯಾಪ್ ಆಗಿದೆ. 42 ವರ್ಷ ಕೊಟ್ಟಿದೆ. ಕೊರೋನಾದ ಮಿನಿಮಮ್ ಕೆಲವರಿಗೆಲ್ಲ ಒಂದೇ ವರ್ಷಕ್ಕೆ ಕ್ಲಿಯರ್ ಆಗ್ತದೆ, ಕೆಲವರಿಗೆಲ್ಲ ಒಂದು 5 ವರ್ಷಕ್ಕೆ ಕ್ಲಿಯರ್ ಆಗ್ತದೆ. ನಾವೇನು ಹೇಳ್ತೀವಿ ಅಂದರೆ ನಿಮಗೆ ಇರೋವರೆಗೂ ತೊಗೊಂಡ್ರೆ ಭಾಳ ಒಳ್ಳೆಯದು. ಕ್ಲಿಯರ್ ಒಂದೇ ವರ್ಷಕ್ಕೆ ಕ್ಲಿಯರ್ ಆಗ್ತದೆ ಭಾಳ ಜನಕ್ಕೆ. ಅವರು ರೆಸಿಸ್ಟೆನ್ಸ್ ಪವರ್ ಮೇಲೆ ಡಿಪೆಂಡ್ ಆಗ್ತದೆ. ಸರ್ ಇದು ಇದು ಮಾಡಿ ಕೊಡ್ತಾ ಇರೋದು. ನಿಮ್ಮ ಹೆಸರು ಸರ್? ತಿಪ್ಪೇಸ್ವಾಮಿ. ನಿಮ್ಮ ಏರಿಯಾ ಎಲ್ಲಿದೆ ಸರ್? ನಿಮ್ಮ ಏರಿಯಾ ಯಾವುದು? ಗಾಂಧಿನಗರ, ವಾಸವಿ ಸ್ಕೂಲ್ ರೋಡು. ನಂಬರ್ ಹೇಳ್ಬಿಡಿ ಹಾಗೇನೆ. 944 98 22 22 4.